ಅಲ್ಲ ಇದು ನನ್ನ ಫಸ್ಟ್ ಮ್ಯಾಚ್ ಆದ್ರೂ ನಿಮ್ಗೆ ನಾಯಿ ಹೊಡೆದಂಗೆ ಹೊಡೆದಿಲ್ಲ ಅಂದ್ರೆ ಕೇಳ್ರು. ಗೋಸ್ಟ್ ಬ್ರೋ ನೀನು ಅಬ್ಸರ್ವ್ ಹೋಗು, ಕೂತ್ಕೊಂಡು ಚಿಲ್ ಮಾಡ್ತಾ ಇರು, ಇಬ್ಬರಿಗೆ ಹೆಂಗ್ ರುಬ್ತೀನಿ ನೋಡು. मजा नहीं आ रहा है. म्यूजिक ಹಲೋ ಮೈ ಡಿಯರ್ BZ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಮುಂದೇನು ಚೆನ್ನಾಗಿರ್ತೀರಾ ಗೈಸ್. ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪಾ ಅಂದ್ರೆ, ಸೊ ಗೈಸ್ ನಾನೇನಪ್ಪ ಮಾಡಿದೆ ಅಂದ್ರೆ, ಈ ಗುಡಿಯ ಇದ್ದಾಳಲ್ವಾ, ಸೊ ಅವಳ ಜೊತೆ ನಾನು ಕಷ್ಟ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡಿದೆ. ಬಟ್ ಅವಳ ಹತ್ರ 1v1 ಆಡೋಣ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು 1v1 ಕಂಟೆಂಟ್ ಮಾಡೋಣ ಅನ್ಕೊಂಡು ಸೊ ತುಂಬಾ ಅಂದ್ರೆ ತುಂಬಾ ಟ್ರೈ ಮಾಡಿದೆ ಗುರು. ಅವಳಿಗೆ ನೂಬಿಡಿ ಅನ್ನೋದೇನು, ಬಾಟ್ ಅನ್ನೋದೇನು ಎಲ್ಲಾ ತರ ಟ್ರೈ ಮಾಡಿದೆ. ಬಟ್ ಅವಳು ಕಸ್ಟಮ್ಗೆ ಒಪ್ಕೊಂಡೇ ಇರ್ಲಿಲ್ಲ. ಮತ್ ನಾನು ಗೋಸ್ಟ್ ಏನಾದ್ರು ಮಾಡಿ ಇವಳಿಗೆ ಗೊತ್ತಿಲ್ದಾನೆ ಕಂಟೆಂಟ್ ತೆಗೋಣ ಅಂತ ಹೇಳ್ಬಿಟ್ಟು ತುಂಬಾನೇ ಟ್ರೈ ಮಾಡ್ದು. ಆದ್ರೂ ನಮಗೆ ಕಂಟೆಂಟ್ ಸಿಗೋ ಪರಿಸ್ಥಿತಿ ಇರಲಿಲ್ಲ ಗೈಸ್. 2 days ಇಂದ ಟ್ರೈ ಮಾಡ್ತಾ ಇದೀನಿ. ಅವಳಿಗೆ ಬಾಟು ನೋಬಿಡಿ ಎಲ್ಲ ಇರೋ ಬರೋದೆಲ್ಲ ಹೇಳಿದೀನಿ ಅವಳಿಗೆ ಸಿಟ್ ಬರೋ ತರ. ಬಟ್ ಅವಳು ಯಾವ್ದೇ ತರ ರೆಸ್ಪಾನ್ಸೇ ತಗೊಂಡಿಲ್ಲ. ಕಷ್ಟ ಮಾಡೋಣ ಅಂದ್ರೂ ಸೊ ಬಾಟ್ ಗಳ ಜೊತೆ ಆಡಲ್ಲ ಅದು ಇದು ಅಂತ ಮೆಸೇಜ್ ಆಗ್ತಾ ಇದ್ಲು ಹೊರತು ನಿಮ್ ಜೊತೆ ಕಷ್ಟ ಮಾಡಕ್ಕೆ ಬಂದಿಲ್ಲ. ಅದು ಅಲ್ದೇನೆ ನಾನು ಏನಪ್ಪಾ ಮಾಡಿದೀನಿ ಅಂದ್ರೆ 1 week ಆಯ್ತು. ಸೊ ಯಾವ್ದೇ ತರ ಗೇಮ್ ಪ್ಲೇ ಕೂಡ ಮಾಡ್ತಾ ಇಲ್ಲ, ನಾನು ಕಸ್ಟಮ್ ಕೂಡ ಆಡ್ತಾ ಇಲ್ಲ. ಸೊ ಬರೀ ಗಿಲ್ ಟೆಸ್ಟ್ ಅಂತೆ ಅದು ಇದು ಮಾಡ್ತಾ ಇದ್ದೀನಿ. ಸೊ ನನಗೂ ಟೈಮ್ ಇಲ್ಲ ಅಂಡ್ ನನ್ಗೆ ಹುಷಾರಿಲ್ಲದ ಕಾರಣ ಸ್ವಲ್ಪ ವಾಯ್ಸ್ ಕೂಡ ಚೇಂಜ್ ಆಗಿದೆ ಇವಾಗ. ಓಕೆನಾ, ಗೇಮ್ ಪ್ಲೇ ಮಾಡ್ದಾನೆ 1 week ಆಗೋಯ್ತು. ಇವಳಿಗೆ ಏನ್ ಮಾಡಿದೆ 1v1 ಅಲ್ಲಾದ್ರೆ ಆರಾಮಲ್ಲಿ ಹೊಡಿಯೋಣ ಅಂಡ್ ಇವಳ್ದು ರಿಯಾಕ್ಷನ್ ತೆಗೆದು ಯೂಟ್ಯೂಬ್ ಅಲ್ಲಿ ಹಾಕ್ಬಿಡೋಣ ಇವಳಿಗೆ ಗೊತ್ತಿಲ್ದಾನೆ ಅನ್ಕೊಂಡು ತುಂಬಾ ಟ್ರೈ ಮಾಡಿದ್ರು ಇವಳಿಗೆ ಒಪ್ಕೋತಾ ಇಲ್ಲ. ಅದೇ ಟೈಮಲ್ಲಿ ಏನ್ ಮಾಡಿದ್ಲು ಅಂದ್ರೆ ನಮ್ಮ ಮೈತ್ರಿನ ಕರಿತಾಳೆ ನೈಟ್ ನಾನು ಗುಡಿಯ ಗೋಸ್ಟ್ 3 ಜನ ಗ್ರೂಪ್ ಅಲ್ಲಿ ಇರ್ಬೇಕಾದ್ರೆ ಇನ್ನೊಂದು ಗುಡಿಯ ಐಡಿಲಿ ನಮ್ಮ ಮೈತ್ರಿ ಬರ್ತಾಳೆ. ಸೊ ಮೈತ್ರಿ ಬಂದ್ಬಿಟ್ಟು ಅವಳು ಬಂದ್ರೆ ಆಟೋಮೆಟಿಕ್ ಆಗಿ ಕಂಟೆಂಟ್ ಕ್ರಿಯೇಟ್ ಆಗುತ್ತೆ ನಮ್ಗೆಲ್ಲ. ಬಂದ್ಬಿಟ್ಟು ನಿಂತಿರ್ತಾಳೆ, ನಾನ್ ಬಂದ್ರೆ 1v2 ಆಡೋಣ ಅದು ಇದು ಅಂತ ಕರಿತೀನಿ. ಸೊ ಪಟ್ ಅಂತ ಒಪ್ಕೊಬಿಡ್ತಾರೆ ಇಬ್ರಾಳು. ಸೊ ಸಿಕ್ಕಿರೋ ಚಾನ್ಸ್ ಅವ್ರಿಗೆ ಗೊತ್ತಿಲ್ದಾನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿದೆ. ಬಟ್ ಗೈಸ್ ನಾನು ಯಾವ್ದೇ ತರ ಮೈಕ್ ಯೂಸ್ ಮಾಡಿಲ್ಲ. ಇಯರ್ಫೋನ್ ಏನಾದ್ರು ಯೂಸ್ ಮಾಡಿದ್ರೆ ವಾಯ್ಸ್ ಇನ್ನೂ ಕ್ಲಿಯರ್ ಆಗಿ ಬರೋದು. ಬಟ್ ವಾಯ್ಸ್ ಕ್ಲಿಯರ್ ಆಗಿ ಬಂದಿಲ್ಲ ರೆಕಾರ್ಡ್ ಅಲ್ಲಿ. ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೆಂಗಿತ್ತು ರಿಯಾಕ್ಷನ್ ನೋಡಿ ಅಂಡ್ ಕಷ್ಟ ಆದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಏನಾದ್ರು ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. 5K ತುಂಬಾನೇ ನಿಯರ್ ಇದೀವಿ ಗುರು. ಬೇಗ 5K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗುಂಡು ಕುಡಿಯ ಕಷ್ಟ ಮಾಡಕ್ ಭಯ ನನ್ನ ಜೊತೆ. ಯಾಕಷ್ಟು ಮೆತ್ತಗೆ ಮಾತಾಡ್ತಿದ್ಯಾ? ಕಷ್ಟ ಮಾಡಕ್ ಭಯ ಪಾಟ್ ಕಣೋ ನೀನು ಅಂತ ಹೋಗೆಲ್ಲೆ. ಬಟ್ ಅಲ್ಲ ಇವಾಗ ಆಡೋದ ಹೆಂಗೆ, ಒಂದೆರಡು ಮ್ಯಾಚ್ CS ಆಡ್ಬಿಟ್ಟು ಆಮೇಲೆ ಜೊತೆ 1v1 ಆಡ್ತೀನಿ. ಅಲ್ಲ 1v1 ಅಲ್ಲಿ ಅಕಸ್ಮಾತ್ ಏನಾದರೂ ನೀನು ನನ್ನ ಹೊಡೆದ್ಬಿಟ್ರೆ ನೀನು ಏನು ಕೆಲಸ ಕೊಡ್ತೀನಿ. ನಿನ್ನ ಕೈಲಿ ಆಗಲ್ಲ ಗುಂಡು. 1.5 ವರ್ಷದಿಂದ ಆಗದಿರೋ ಕೆಲಸ ಇವತ್ತು ಮಾಡ್ತೀಯಾ? ಆಗದಿರೋ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ಇದೇ ಮಾತು. ಯಾರಿದು ಇನ್ನೊಂದು ಗುಡಿಯ ಗುಂಪಿಗೆ ಸೇರದ ಪದ ಗುಡಿಯ ಯಾರಿದು? ನಿನ್ನ ಮರ್ಡರ್ ಮಾಡ್ತೀನಿ, ಮುಚ್ಕೊಂಡು ಮಾತಾಡು ಬೈನಾ. ಆಯ್ತು ಬಂಡ್ರೋ 1v2 ಆಡ್ತೀನಿ. ನೀವಿಬ್ರು ನೂಬಿಡಗಳನ್ನ ಬಂಡ್ರೋ 1v1 ಏನು ಆಡೋದು ಬಂಡ್ರೋ ನಿಮ್ಮ ಇಬ್ಬರು ಕೈಲಿ ಏನು ಮಾಡೋದು. ಕ್ರಿಯೇಟ್ ಮಾಡಲ ಇದೇ ಮಾತು. ಟೀಮ್ ಕೊಡೆಕೊಂಡು ನಾನೇ ಕ್ರಿಯೇಟ್ ಮಾಡ್ತೀನಿ. ನಾವ ನೋಡೇ ಬಿಡ 1v1 ಏನು ಕರಿ. ಯಾವ್ದು ನಾನು ಕಾಸ್ಟ್ಯೂಮ್ ಪ್ಯಾಕೆಟ್ ಡೌನ್ಲೋಡ್ ಮಾಡಿಲ್ಲ. ಎಲ್ಲ ನಿಬ್ಬಿಗಳ ಥರ ಕಾಣ್ತಾ ಇದ್ದೀರಾ. ನಿಬ್ಬಿಗಳ ಥರ ಅಲ್ಲ ಇದು ನನ್ನ ಫಸ್ಟ್ ಮ್ಯಾಚ್ ಆದ್ರೂ ನಿಮ್ಗೆ ನಾಯಿ ಹೊಡೆದಂಗೆ ಹೊಡೆದಿಲ್ಲ ಅಂದ್ರೆ ಕೇಳ್ರು. ನೀನು 1 ರೌಂಡ್ ಅಲ್ಲ, ನನ್ನ ಕಾಸ್ಟ್ಯೂಮ್ ಪ್ಯಾಕೆಟ್ ಡೌನ್ಲೋಡ್ ಮಾಡಿಲ್ಲ. ನೀನು 8 ರೌಂಡ್ ಹೊಡೆದ್ರು ನೀನು ಯಾವ ಇಮೋಟ್ ಹಾಕೋರು ಕಾಣಲ್ಲ ನನಗೆ. ಅಂತ ಕೆಲಸ ಎಲ್ಲ ಮಾಡಕ್ ಹೋಗಲ್ಲ ನಾವು. ಚಿಮ್ಕಾಂಡಿಗಳನ್ನೆಲ್ಲ ಹೊಡೆದು ಯೂಟ್ಯೂಬಲ್ಲಿ ಹಾಕಲ್ಲ. ಹೌದಾ, ಇಲ್ಲಿ ಇರು ನೋಡ್ತೀನಿ. ಸೋನಿಯಾ ಕ್ಯಾರೆಕ್ಟರ್ ಗುಡಿಯಾರು ಯೂಸ್ ಮಾಡ್ತಾವಳೆ, ಮತ್ತೆ ಮೀನ್ಸ್ ಮೈತ್ರಿ ಯೂಸ್ ಮಾಡ್ತಾವಳೆ ಸೋನಿಯಾ ಆಲ್ಮೋಸ್ಟ್. ತೆಗಿ ಅದನ್ನ. ಗುಂಡು ನೋಡು ಇಲ್ಲಿ ದಿಮಿತ್ರಿ ಯೂಸ್ ಮಾಡ್ತಾಳೆ. ತೆಗಿ ಅದನ್ನ. ಡಬ್ಬ ನನ್ನ ಮಕ್ಳೇ ರೆಡಿನಾ? ಚೈಲ್ಡ್ಗಳ ಸುಮ್ಮನೆ ಕ್ರಿಯೇಟ್ ಮಾಡ್ತೀನಿ.
ಸೊ ಗೈಸ್ ಇಲ್ಲಿ ಕಸ್ಟಮ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ. ಸೊ ಒಬ್ಳು ಮೈತ್ರಿ, ಇನ್ನೊಬ್ಳು ಗುಡಿಯ. ನೋಡೋಣ ಬಂದ್ಬಿಟ್ಟು ಕಸ್ಟಮ್ ಏನಾಗುತ್ತೆ ಇಲ್ಲಿ ಅಂತ. ಇಲ್ಲಿ ಗೇಮ್ ಆಡಿ ತುಂಬ ದಿವಸ ಆಯ್ತಲ್ಲ, ಸೊ ಸರಿಯಾಗಿ ಗ್ಲೂವಲ್ ಕೂಡ ಹಾಕಕ್ಕಾಗ್ತಿಲ್ಲ, ಬಿಟ್ಟು ಇದು ಮಾಡ್ತಾ ಇದ್ದೀನಿ. ಹೋಗಿ ಇಲ್ಲಿ ಸ್ಪ್ರೇ ಮಾಡ್ತಾ ಇದ್ದಾಳೆ. ಯಾರು ಕನೆಕ್ಟ್ ಆಗುತ್ತೆ ನೋಡೋಣ. ಓ ಹೊಡೆದ್ಬಿಟ್ಟು ಫೈರ್ ಬಟನ್ ಸ್ವಲ್ಪ ಚಿಕ್ಕದಿತ್ತು, ಸೊ ದೊಡ್ಡದು ಮಾಡ್ಕೊಂಡು ಬಂದಿದ್ದೀನಿ. ಆದರೂ ಇಲ್ಲಿ ನಾಯಿ ಹೊಡೆದಂಗೆ ಹೊಡಿತಾವ್ರೆ ಗೈಸ್ ಇಲ್ಲಿ. ಇವತ್ತಂತೂ ಮಾನ ಮರ್ಯಾದೆ ಹೋಗೋದು ಪಕ್ಕ, ಯಾಕಂದರೆ ದೊಡ್ಡದಾಗಿ ಚಾಲೆಂಜ್ ಹಾಕ್ಬಿಟ್ಟು ಅಷ್ಟೊತ್ತು ಮಾತಾಡ್ಬಿಟ್ಟು ಗ್ರೂಪಲ್ಲಿ ಇಲ್ಲಿ 0-3 ನೋಡ್ಸ್ಕೊಂಡಿದ್ದೀನಿ. ರೀಕಾಲ್ ಆಗಬೇಕು, ಆದರೆ ಇಷ್ಟೊಂದು ಆಗಬಾರ್ದು ಗುರುವೆ. ಎಷ್ಟೊಂದು ಶಾಟ್ ಹೊಡೆದ್ರು ಒಂದೊಂದು ಎಮೋತ್ ಆಗ್ತೈತೆ. ಮತ್ತು ನಾಯಿ ಹೊಡೆದಂಗೆ ಹೊಡ್ಸ್ಕೊತಾ ಇದ್ದೀನಿ. 0-4 ಗುರು ಇಲ್ಲಿ. ಇವತ್ತು ಕತೆ ಮುಗೀತು ನಂದು. ಲಾಲ್ ಬೇರೆ ಆಗ್ತಾವ್ರೆ. ಹಬ್ಬ ಇಷ್ಟೊತ್ತಾದ್ಮೇಲೆ ಇವಾಗ ಇಬ್ಬರಿಗೂ ಸ್ವಲ್ಪ ಹೆಡ್ ಶಾಟ್ ಕಚ್ಕೊತು. ಹೆಂಗೋ ಒಂದು ರೌಂಡ್ ತಗೊಂಡೆ ಮಾನ ಮರ್ಯಾದಿಗೆ. ಇಲ್ಲಾಂದರೆ 0-7 ಹೊಡೆದ್ಬಿಟ್ಟಿದ್ರೆ ಏನು ಅವಸ್ಥೆ ಇರೋದು. ಈ ಸೋನೆ ಮತ್ತು ದಿಮಿತ್ರಿ ಕ್ಯಾರೆಕ್ಟರ್ನ ಕಂಡಿಡ್ದವನಿಗೆ ಚಪ್ಪಲಿ ತೊಗೊಂಡು ಹೊಡಿಬೇಕು ಗೈಸ್ ಇಲ್ಲಿ. ಇಬ್ಬರಿಗೂ ಹೊಡ್ಕೊಂಡೆ ಹೆಂಗೋ ಈ ರೌಂಡು ಬಂದುಬಿಡ್ತು ಆರಾಮಲ್ಲಿ. ಗೈಸ್ ಇಲ್ಲಿ OP 1 ಡೌನ್ ಮಾಡಿಕೊಂಡೆ. ಹಾಗೆ ಇನ್ನೊಂದು ಡೌನ್ ಮಾಡೋಣ ಅನ್ನೋ ಅವಳು ನೋಡಿದ್ರೆ M10 ತಗೊಬಂದ್ಬಿಟ್ಟವಳೆ ಕುಡಿಯ. ಗೈಸ್ ಹೇಳ್ಬೇಕು ಅಂದರೆ ಅವ್ರಿಗೆ ಗೊತ್ತಿಲ್ಲದೇ ಇದು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿರೋದು. OP ಆಗಿ ಕಂಟೆಂಟ್ ಸಿಗುತ್ತೆ ಭಯ ಹೊಡೆದ್ರೆ. ಸೊ ಗೈಸ್ ಇಲ್ಲಿ ಭಯ ಹೊಡೆದ್ರೆ ಅಂತ ಹೇಳೋ ಅಷ್ಟರಲ್ಲಿ ನನಗೆ ಹಾಕೊಂಡು ದಿಂಗ್ತಾವಳೆ ಚಂದ. ಏನೋ ಗೈಸ್ ಒಂದು ಚಿಂದಿ ರೆಡ್ ಬಿತ್ತು, ಅದು ಉಡ್ಬೇಕಾರಲ್ಲಿ ಗುರು ಹೋಗಿ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹತ್ರ ಹೋದರೆ ಈ ಡಬ್ಬ ನನ್ನ ಮಕ್ಕಳು ಸ್ಪೈಡರ್ ಕ್ಯಾರೆಕ್ಟ್ರನ್ನೂ ಬಿಟ್ಟಿಲ್ಲ. ಈ ಕಸ್ಟಮಲ್ಲಿ ಸ್ಪೈಡರ್ ಮ್ಯಾನ್ ಕ್ಯಾರೆಕ್ಟ್ರನ್ನೂ ಹಾಕೊಬಂದು ಬಿಟ್ಟು ನನಗೆ ಹಿಂಸೆ ಕೊಡ್ತಾವ್ರೆ. ಈ ಮೈತ್ರಿಗೆ ಮಾತ್ರ ಸುಮ್ಮನೆ ಬಿಡಬಾರ್ದು. ತಗೋ ಚಿಂದಿ ರೆಡ್ಡು ಎಲ್ಲೋ ನಂಬರ್ ಜೊತೆಗೆ ಸೋನಿಯಾ ಕ್ಯಾರೆಕ್ಟರ್ ಹಾಕೊಂಡವಳೆ. ಇಲ್ಲಿ ಇಮೋಟ್ ಹಾಕ್ದೆ. ಓಕೆ ಫಿನಿಶ್. ಇಲ್ಲಿ ನೋಡಿದ್ರೆ ಮೈಗೆ ದೇವ್ರು ಬಂದಿರೋ ಥರ ಕುಣ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ. ಓಕೆ ಓ ಮೈ ಗಾಡ್ 471 ಹೊಡೆದೆ. ಬಟ್ ನನ್ನ ಮಗಳು ನನಗಿಂತ ಫಸ್ಟ್ ಹೊಡೆದ್ಬಿಟ್ಲು. ಕನ್ಸೆಲ್ಲ ನುಚ್ಚು 100 ಆಗ್ಬಿಟ್ಟೈತೆ ಗೈಸ್ ಇಲ್ಲಿ. ನೋಡ್ತಾ ಇರ್ಬೋದು 7 ರೌಂಡ್ ಹೊಡೆದ್ಬಿಟ್ಟವ್ರೆ. ಲಾಸ್ಟ್ 1 ರೌಂಡ್ ಹೊಡೆದ್ರೆ ನನ್ನ ಕತೆ ಮುಗೀತು. ನನ್ನ ಕಂಟೆಂಟ್ ಎಲ್ಲ ಹಾಳು ಬಿದ್ದೋಗುತ್ತೆ. ಇವಾಗ ಸ್ವಲ್ಪ ಮೈಂಡ್ ಓಡಿಸಿ ಆಡೋಣ ಅಂತ ಹೇಳ್ಬಿಟ್ಟು ಬರೀ MP40 ತಗೊಬಂದ್ಬಿಟ್ಟಿದ್ದೀನಿ. ಈ ಕಂಟೆಂಟು ನನ್ನ ಕೈಗೆ ಬರಬೇಕು ಅಂದರೆ ಇರೋದು ಒಂದೇ ದಾರಿ. ಇವರು ಬರೀ ಲಾಂಗ್ ರೇಂಜಲ್ಲಿ ಆಡಿಸ್ತವ್ರೆ. ಶಾರ್ಟ್ ರೇಂಜಲ್ಲಿ ಆಡಿದ್ರೆ ಇವರಿಗೆ ಆಡೋಕ್ಕಾಗ್ತಾ ಇಲ್ಲ. ಸೊ ಶಾರ್ಟ್ ರೇಂಜಲ್ಲೇ ರಶ್ ಮಾಡಿ ಆಡೋಣ. ಈ ನನ್ನ ಮಕ್ಕಳಿಗೆ ಆಡೋಕ್ಕಾಗಲ್ಲ ಅನ್ಕೋತೀನಿ. ಅದಕ್ಕೆ MP40 ತಗೊಂಡು ಆದಷ್ಟು ಶಾರ್ಟ್ ರೇಂಜಲ್ಲಿ ಗೇಮ್ ಪ್ಲೇ ಮಾಡ್ತಿದ್ದೀನಿ. ಜೀವ ನೋಡಿದ್ರೆ ಬಾಯಿಗೆ ಬಂದ್ಬಿಟ್ಟಿತ್ತು. ಈ ನನ್ನ ಮಗಳು ಹಿಡ್ಕೊಂಡು ಸ್ಪ್ರೇ ಮಾಡಿಬಿಟ್ಟಿದ್ಲು. ಜಸ್ಟ್ ಮಿಸ್ ಬಚಾವಾಗ್ಬಿಟ್ಟೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂದರೆ ಕಂಟಿನ್ಯೂ ಕಮ್ ಬ್ಯಾಕ್ ಆಗ್ತಾ ಇತ್ತು. ಸೊ ಇದೇ ಥರ ಕಮ್ ಬ್ಯಾಕ್ ಆದರೆ ನಾನು ಹೆಂಗೋ ಕಂಟೆಂಟ್ ತಗೋಬೋದು. ಇಲ್ಲಾಂದರೆ ನನ್ನ ಕಂಟೆಂಟು ಗತಿ ಬೇರೆ ಲೆವೆಲ್ ಹೋಗ್ಬಿಡುತ್ತೆ.
me, shifting the feeling, miss. Double take. ಇಲ್ದಿರೋ ಕ್ಯಾರೆಕ್ಟರ್ಗಳೆಲ್ಲ ಬಿಟ್ಬಿಟ್ಟು ನಮಗೆ ಚಿತ್ರ ಹಿಂಸೆ ಕೊಡ್ತಾವ್ರೆ. ಈಗ ಅರುಣ ಅವರು ಸ್ಪೈಡರ್ ಮ್ಯಾನ್ ಬಿಟ್ಟಿದ್ದು ನೋಡಿದ್ರ ಜಸ್ಟ್ ಮಿಸ್ ಹೋಗ್ಬಿಡ್ತಿದ್ದೆ ಸ್ವರ್ಗಕ್ಕೆ. Double take down. ಸೊ ಗೈಸ್ ಇಲ್ಲಿ ಓಪಿ ಅಂದರೆ ಓಪಿ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು. ಇದು ನಾನು ಅದು ಅಲ್ಲದೆ ಕಂಟೆಂಟ್ಗೋಸ್ಕರ ಮಾಡಿರೋದು ಬ್ಯಾಕ್ಗ್ರೌಂಡಲ್ಲಿ ರೆಕಾರ್ಡ್ ಮಾಡ್ಕೊಂಡು ಅವ್ರಿಗೆ ಗೊತ್ತಿಲ್ದಾನೆ. ಸೊ ಅವ್ರ ರಿಯಾಕ್ಷನ್ ನೋಡೋಣ ಬನ್ನಿ ಇವಾಗ. ನನ್ನ ಮೇಲೆ ಹಣೆ ಇಟ್ಟು ಥೂ ದೇವ್ರು ಒಳ್ಳೇದು ಮಾಡ್ತಾರೆ ಈ ಥರ ಸುಳ್ಳು ಹೇಳಿದ್ರೆ. ಬಿಟ್ಕೊಟ್ಟಿದ್ದೇನಲ್ಲ ಕೇಳಿ ಇಲ್ಲಿ. ನಾನು ನಿಮ್ಮಿಬ್ಬರದ್ದು ಗೇಮ್ ಪ್ಲೇ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದೆ. ಏನು ಮಾಡ್ತೀರಾ ಗೊತ್ತಾ, ಒಬ್ಳು ಏಕೆ ತಗೊಳ್ತೀರಾ, ಇನ್ನೊಬ್ಳು ಲಾಂಗ್ ರೇಂಜಿಗೆ ಹೋಗ್ಬಿಡ್ತೀರಾ. ಒಬ್ಳು ಫ್ರಂಟ್ ಹೋದ್ರೆ ಇನ್ನೊಬ್ಳು ಲಾಂಗಿಂದ ಕವರ್ ಕೊಡೋದು ಈ ಗುಂಡು. ಸೊ ನನಗೆ ನಿಮ್ಮಿಬ್ಬರದ್ದು ಟ್ರಿಕ್ ಗೊತ್ತಾಯ್ತು. ಅದಕ್ಕೆ ನಾನು ಲಾಂಗ್ ರೇಂಜ್ ಗನ್ನ ಎಲ್ಲ ಬಿಸಾಕ್ಬಿಟ್ಟು ಬರೀ MP40 ತಗೊಬಂದು ಶಾರ್ಟ್ ರೇಂಜಲ್ಲಿ ಆಡಿಸ್ತಿದ್ದೆ. ನಿಮಗೆ ಶಾರ್ಟ್ ರೇಂಜಲ್ಲಿ ಆಡ್ಸೋಕ್ಕೆ ಆಗಲ್ಲ, ಬಾಟ್ ನನ್ನ ಮಕ್ಕಳು. ಸಾಕು ಎಷ್ಟೆಲ್ಲ ಟ್ರೈ ಮಾಡಿದ್ರಿ, ಏನೆಲ್ಲ ಮಾಡಿದ್ರಿ. ನಾನು ನಿಜ ಹೇಳ್ಬೇಕಾದ್ರೆ ನಾನು ಮೀನ್ಸ್ ಗೇಮೇ ಆಡ್ತಿಲ್ಲ. ಏನಾದರೂ ಅಪರೂಪಕ್ಕೆ ಇವಳು ಕರೆದ್ರೆ ಮಾತ್ರ CS ಅದು ಇದು ಆಡ್ತಾ ಇರೋದ. ಕಸ್ಟಮ್ ಏನೂ ಆಡ್ತಿಲ್ಲ ಅಲ್ವಾ, ಕೈಯೇ ಹೋಗ್ತಾ ಇಲ್ಲ. ಫಸ್ಟ್ ಮಾತ್ರ ನಾಯಿಗೆ ಹೊಡ್ದಂಗೆ ಹೊಡ್ಸ್ಕೊಬಿಟ್ಟೆ ನಾನು ನಿಜ ಏನಾದರೂ ಈ ಮ್ಯಾಚಲ್ಲಿ MP40 ಏನಾದರೂ ಅನ್ಟಿಕ್ ಮಾಡಿದರೆ ಈ ಮ್ಯಾಚ್ ಹೋಗೆ. ನೀಗೊಂದು ವಿಷಯ ಗೊತ್ತಾಗೊಂಡು ಕಂಟೆಂಟ್ ವಿಡಿಯೋ ಹಾಕ್ತೀನಿ ಯೂಟ್ಯೂಬ್ಗಿದು. ಬಾ ಸೈ